ಬೆಳಕಲ್ಲಿ ಕಣ್ಣ ಮುಂದೆ ಇರುವುದೆಲ್ಲ ಕಾಣ್ತದೆ, ಆದರೆ ಇದು ಬೆಳಕಲ್ಲ. ಫ್ರೆಂಡ್ಸ್ ವೆರಿ ಗುಡ್ ಮಾರ್ನಿಂಗ್. ಇವತ್ತು ಬೆಳಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟೈಮ್ ಆಗೋಗಿ 9:30 ಆಗಿದೆ. 9:40 ಫುಲ್ ಗಾಡಿ ತೊಳೆದೆ ಒಂದು 5 ನಿಮಿಷಕ್ಕೆ ಡ್ಯೂಟಿ ಬಿದ್ದೈತೆ. ಪಿಕಪ್ ಬಂದ್ಬಿಟ್ಟು ಇಲ್ಲಿಂದ ಕುಂಬಾರಹಳ್ಳಿಗೆ ಮೊನ್ನೆ ಲಾಸ್ಟ್ ಟೈಮ್ ಆಗಿದೆ ನೋಡಿ ಪಿಕಪ್ಪು. ಅದೇ ಇಲ್ಲಿಂದ 3 ಕಿಲೋಮೀಟ್ರ್ ಐತೆ. ಡ್ರಾಪ್ ಬಂದ್ಬಿಟ್ಟು ವಿಜಯನಗರ ಬಿದ್ದೈತೆ. ಇಲ್ಲಿಂದ ಪಿಕಪ್ ಹತ್ರ ಹೋಗಿ ಲೋಡ್ ಮಾಡ್ಕೊಂಡು ಏನು ಪ್ಯಾಲೆಟ್ ಇದಾವಂತೆ ಲೋಡ್ ಮಾಡ್ಕೊಂಡು ಡ್ರಾಪ್ ಲೊಕೇಶನ್ ಹತ್ರ ಹೋಗ್ಬೇಕು. ಬನ್ನಿ ಹೋಗೋಣ. ಸೋಮವಾರ ಇವತ್ತು ಬೆಳಗ್ಗೆನೇ ಫಸ್ಟ್ ಡ್ಯೂಟಿ ಹೋಗ್ಬಿಟ್ಟು ಲೋಡ್ ಮಾಡ್ಕೊಂಡು ಹೋಗೋಣ. ಟೈಮ್ ಅವಾಗ 10:20 ಆಗೈತೆ. ಇವಾಗ ತಾನೇ ಪಿಕಪ್ ಲೊಕೇಶನ್ ಹತ್ರ ಬಂದಿದ್ದೀನಿ. ಲಾಸ್ಟ್ ಟೈಮ್ ಬಂದಿದ್ದನಲ್ವ A1 ಐಟಮ್ ಲೋಡ್ ಮಾಡ್ತಾ ಇದ್ದಾರೆ, ವುಡ್ ಐಟಮು. ಲಾಸ್ಟ್ ಟೈಮ್ ಅಲ್ಲಿಗೆ ಬಂದಿದ್ದೆ ಮೊನ್ನೆ. ಎಲ್ಲ ಲೋಡ್ ಆಗೈತೆ. ಬರೀ 5 ನಿಮಿಷಕ್ಕೆ ಲೋಡ್ ಮಾಡ್ಯಾರ. ಪ್ಲೇವೈಡ್ ಐಟಮು. ಇಲ್ಲಿಂದ ವಿಜಯನಗರ ಡ್ರಾಪ್ ಲೊಕೇಶನ್. ಇಲ್ಲಿಂದ 20 ಕಿಲೋಮೀಟ್ರ್ ಐತೆ ಡ್ರಾಪ್ ಲೊಕೇಶನ್. ಬನ್ನಿ ಎಷ್ಟು 50 ನಿಮಿಷ ತೋರಿಸ್ತಾ ಐತೆ ಡ್ರಾಪ್ ಲೊಕೇಶನ್. ಕಾಲೇಜ್ ಇದು. ಈ ಕಡೆ ಹೋದ್ರೆ ಇದು ಆಂಜನೇಯ ದೇವಸ್ಥಾನ. ಬಗಲ್ಗುಂಟೆ ಡಿ ಮಾರ್ಟ್ ಹತ್ರ ಫುಲ್ ಜಾಮ್ ಆಗೋಗ್ಬಿಟ್ಟೈತೆ. ಟೈಮ್ ಅವಾಗ 10:45 ಆಗೈತೆ. ಹನ್ನೊಂದುವರೆ ಆಗೈತೆ ಟೈಮು. ಸಿಕ್ಕಾಬಟ್ಟೆ ಜಾಮ್ ಇತ್ತು. ಟೈಮ್ ಅವಾಗ 11:50 ಆಗೈತೆ. ಇವಾಗ ತಾನೇ ಡ್ರಾಪ್ ಲೊಕೇಶನ್ ಹತ್ರ ಬಂದಿದ್ದೀನಿ. ಹಿಂದೆಗಡೆ ಅನ್ಲೋಡ್ ಮಾಡ್ತಾಯಿದ್ದಾರೆ. ಸಿಕ್ಕಾಬಟ್ಟೆ ಲೇಟ್ ಮಾಡಿದ್ರು ಇಲ್ಲಿ. ಅಲ್ಲಿ ಜಾಮ್ ಬೇರೆ, ಇಲ್ಲಿ ನೋಡಿದ್ರೆ ಇವರು ಲೇಟು. ಇದೇ ಬಿಲ್ಡಿಂಗು. ಎಲ್ಲ ಅನ್ಲೋಡ್ ಆಯಿತು. ಅನ್ಲೋಡ್ ಆಗಿ ಒಂದು 5 ನಿಮಿಷಕ್ಕೆ ಡ್ಯೂಟಿ ಬಿದ್ದೈತೆ. ಪಿಕಪ್ ಇಲ್ಲಿಂದ 3 ಕಿಲೋಮೀಟ್ರ್ ಐತೆ ಪಿಕಪ್ ಲೊಕೇಶನ್. ಡ್ರಾಪ್ ಬಂದ್ಬಿಟ್ಟು ಮಲ್ಟಿಪಲ್ಲು ಕೇರ್ ಫ್ರಮ್ ಬಿದ್ದೈತೆ. ಬನ್ನಿ ಪಿಕಪ್ ಲೊಕೇಶನ್ ಹತ್ರ ಹೋಗೋಣ. 2 ಪಾಯಿಂಟ್ ಐತೆ. ಕಸ್ಟಮರ್ನ ಕೇಳಿದ್ದಕ್ಕೆ ಚೇರ್ ಐತೆ ಅಂತ ಹೇಳ್ಯಾರ ಐಟಮು. ಪಿಕಪ್ ಹತ್ರ ಹೋಗಿ ಲೋಡ್ ಮಾಡ್ಕೊಂಡು ಡ್ರಾಪ್ ಇನ್ನೊಂದು ಪಾಯಿಂಟ್ ಐತೆ. ಅದು ಎಲ್ಲಿ ಪಿಕಪ್ ಆಗಲಿ ಇರುತ್ತೆ, ಡ್ರಾಪ್ ಆದರೂ ಇರುತ್ತೆ. ಬನ್ನಿ ಹೋಗೋಣ. ಟೈಮ್ ಅವಾಗ 12:05 ಆಗೈತೆ. ಸೊ ವಿಜಯನಗರ ಇದ್ದ ವರ್ಲ್ಡ್ ಗುಡ್ದಹಳ್ಳಿ ಹೋಗೋ ರೋಡಾಗೆ ಅಂಡರ್ ಪಾಸ್. ಇಲ್ಲಿದ್ದ ಇನ್ನೂ 2 ಕಿಲೋಮೀಟ್ರ್ ಐತೆ ಪಿಕಪ್ ಲೊಕೇಶನ್ನು. ಬಿಸಿಲು ಅಂದರೆ ಭಯಂಕರ ಬಿಸಿಲು. ಇದೇ ಮೇನ್ ರೋಡು. ಇಲ್ಲಿ ಗಣೇಶನ್ ಟೆಂಟ್ ಹೌಸ್ ಹಾಕ್ತಾರೆ. ಅದಕ್ಕೆ ಇದ್ರ ಹಿಂದೆಗಡೆ ಪಿಕಪ್ಪು ಇಲ್ಲೇ ನಿಲ್ಲಿಸಿದ್ದೀನಿ. ಹಿಂದೆಗಡೆ ಲೋಡ್ ಮಾಡ್ತಾಯಿದ್ದಾರೆ. ಟೈಮ್ ಅವಾಗ 12:10 ಆಗೈತೆ. ಎಲ್ಲ ಬಾಕ್ಸ್ ಲೊಕೇಶನ್ ಪಿಕಪ್ ಆಗೈತೆ. 2ನೇ ಲೊಕೇಶನ್ ಇಲ್ಲಿದ್ದ 200 ಮೀಟ್ರ್ ಐತೆ. ಹೋಗೋ ರೋಡಾಗೇನೆ 2 ನಿಮಿಷ ತೋರಿಸ್ತಾ ಐತೆ ಪಿಕಪ್ ಲೊಕೇಶನ್. ಇದೇ ರೋಡಾಗೆ ಮುಂದೆ ಇನ್ನು ಪಿಕಪ್ ಲೊಕೇಶನ್. ಇದು ಭವಾನಿ ಎಂಟರ್ಪ್ರೈಸ್ ಸೆಕೆಂಡ್ ಪಾಯಿಂಟು. ಅದು ಮೇನ್ ರೋಡು. ಇವಾಗ ತಾನೇ ಬಂದಿದ್ದೀನಿ. ಹಿಂದೆಗಡೆ ಲೋಡ್ ಮಾಡ್ತಾಯಿದ್ದಾರೆ. ಇದು ವೈಟದು ಒಂದೇ ಲೋಡ್ ಆಗಿದ್ದು. ಇಷ್ಟೇ ಐಟಮ್. ಇಲ್ಲಿದ್ದ ಡ್ರಾಪ್ ಲೊಕೇಶನ್ಗೆ ಹೋಗ್ಬೇಕು. ಲೋಡ್ ಆಗೈತೆ. ಇಲ್ಲಿದ್ದ ಡ್ರಾಪ್ ಲೊಕೇಶನ್ನು 21 ಕಿಲೋಮೀಟ್ರ್. 1 ಅವರ್ 15 ನಿಮಿಷ ತೋರಿಸ್ತೈತೆ. ವರ್ಲ್ಡ್ ಗುಡ್ದಹಳ್ಳಿ ರೋಡು. ಬನ್ನಿ ಹೋಗೋಣ. ಮಾರ್ಕೆಟ್ KR ಮಾರ್ಕೆಟಲ್ಲಿ ಕಾಣಿಸ್ತಾ ಇದೆ ನೋಡಿ. ಅದೇ ಇವಾಗ ತಾನೇ ಡ್ರಾಪ್ ಲೊಕೇಶನ್ ಹತ್ರ ಬಂದಿದ್ದೀನಿ. ಟೈಮ್ ಅವಾಗ 2 ಗಂಟೆ ಆಗೈತೆ. ಇದೆ ಬಿಲ್ಡಿಂಗ್ ಗೋಡನ್. ಇದು ಹಿಂದೆಗಡೆ ಅನ್ಲೋಡ್ ಮಾಡ್ತಾಯಿದ್ದಾರೆ. ಸೆಕೆಂಡ್ ಡ್ಯೂಟಿ ಕಂಪ್ಲೀಟ್ ಆಗೋಯ್ತು. ಎಲ್ಲ ಅನ್ಲೋಡ್ ಮಾಡ್ಯಾರ. ಇಲ್ಲಿ ಬಂದಿದ್ದೀನಿ. ಟೈಮ್ ಅವಾಗ 2:20 ಆಯ್ತು. ಇವತ್ತು ಸೋಮವಾರ. ವೆಜ್ ಊಟ ಹೊಟ್ಟೆ ಬೇರೆ ಎಸಿತಾಯ್ತು. ಬನ್ನಿ ಊಟ ಮಾಡಿದ್ರು. ಸಾಂಬಾರು, ಪಲ್ಯ, ಹಪ್ಪಳ. ಊಟ ಮಾತ್ರ ಚೆನ್ನಾಗಿತ್ತು. ಅನ್ನ, ಸಾಂಬಾರು, ಹಪ್ಪಳ, ಪಲ್ಯ.
ಊಟ ಮಾಡ್ಕೊಂಡು ಬಂದು ಇಲ್ಲಿ ಕುಂತಿದ್ದೆ. ಊಟ ಮಾಡಬೇಕಾದ್ರೆ ಒಂದು ಡ್ಯೂಟಿ ಬಿದ್ದೈತೆ. ಪಿಕಪ್ ಬಂದುಬಿಟ್ಟು ಇಲ್ಲಿಂದ 500 ಮೀಟ್ರ್ ಐತೆ. ಡ್ರಾಪ್ ಬಂದುಬಿಟ್ಟು ಕೋರಮಂಗಲ. 1000 ರೂಪಾಯಿಗೆ ಡ್ಯೂಟಿ ಬಿದ್ದೈತೆ. ಏನೋ ಪಾರ್ಟ್ ಬಾಕ್ಸ್ ಐತೆ ಅಂತ ಹೇಳೋರೆ. ಸರಿ ಆಯ್ತು ಬರ್ತಾಯಿದ್ದೀನಿ ರೀ ಅಂತ ಹೇಳಿದೆ ಕಸ್ಟಮರ್ಗೆ ಫೋನ್ ಮಾಡಿ. ಬನ್ನಿ ಹೋಗಿ ಲೋಡ್ ಮಾಡ್ಕೊಂಡು ಹೋಗೋಣ, ಎಷ್ಟೊತ್ತಾಗುತ್ತೋ ಏನು ಕತೆ. ಭಯಂಕರ ಐತೆ. ಇವಾಗ ತಾನೇ ಬಂದಿದ್ದೀನಿ ಪಿಕಪ್ ಲೊಕೇಶನ್ ಹತ್ರ. ಟೈಮ್ ಅವಾಗ 2:35 ಆಗೈತೆ. ಆ ಕಡೆ ಅಲ್ಲಿ ಮರ ಕಾಣಿಸ್ತಾಯ್ತು ನೋಡಿ, ಅಲ್ಲೇ ಊಟ ಮಾಡಿದ್ದು. ಊಟ ಮಾಡಬೇಕಾದ್ರೆ ಡ್ಯೂಟಿ ಬಿತ್ತು. ಲೋಡ್ ಆಗೈತೆ, ಗಿಡಗಳಿಗೆ ಇಕ್ಕದಿದ್ದು. ಇಲ್ಲಿಂದ ಡ್ರಾಪ್ ಬಂದುಬಿಟ್ಟು ಕೋರಮಂಗ್ಲು 1 ಅವರ್ 10 ನಿಮಿಷ ತೋರಿಸ್ತೈತೆ ಡ್ರಾಪ್ ಲೊಕೇಶನ್. ಬರೀ 19 ಕಿಲೋಮೀಟ್ರ್. ಏನು ಮಾಡೋಕ್ಕಾಗಲ್ಲ, ಬನ್ನಿ ಹೋಗೋಣ. MG ರೋಡ್ ಫುಲ್ ಜಾಮ್, ಸಿಟಿ ಒಳಗೆ ತೋರಿಸ್ತೈತೆ ಡ್ರಾಪ್ ಲೊಕೇಶನ್. ಬನ್ನಿ ಹೋಗೋಣ ಡ್ರಾಪ್ ಲೊಕೇಶನ್. ಅಲ್ಲಿ ಕಾಣಿಸ್ತೈತೆ ನೋಡಿ, ಅದೇ ತಾನೇ ಡ್ರಾಪ್ ಲೊಕೇಶನ್ ಹತ್ರ ಬಂದಿದ್ದೀನಿ. ಟೈಮ್ ಅವಾಗ 4:20 ಆಗೈತೆ. ಅನ್ಲೋಡ್ ತಗೊಂಡು ಹೋಗ್ತಾ ಇದ್ದಾರೆ ನೋಡಿ. ಕೊಟ್ಟಿರಲಿಲ್ಲ. ಇವಾಗ ಒಂದು ಡ್ಯೂಟಿ ಬಿದ್ದೈತೆ. ಟೈಮ್ ಅವಾಗ 4:25 ಆಗೈತೆ. ಪಿಕಪ್ ಇಲ್ಲಿದ್ದ 4 ಕಿಲೋಮೀಟ್ರ್ ಕೊಟ್ಟೇನೆ, ಶಿವಾಜಿನಗರ. ಪಿಕಪ್ ಬಂದುಬಿಟ್ಟು ಇಲ್ಲಿದ್ದ ಆಡ್ಗೋಡಿ. ಡ್ರಾಪ್ ಬಂದುಬಿಟ್ಟು ಶಿವಾಜಿನಗರ. ಅಮೌಂಟ್ ಬಂದುಬಿಟ್ಟು 650 ರೂಪಾಯಿ ಕೊಟ್ಟೇನೆ. 1.2 ಸರ್ಜು. ಕಸ್ಟಮರ್ ಫೋನ್ ಮಾಡಿದ್ದೆ, ಲೊಕೇಶನ್ ಕರೆಕ್ಟ್ ಐತೆ ಅಂತ ಹೇಳಿದ್ರೆ. ಐಟಮು ಒಂದೇ ಒಂದು ಸೀಟ್ ಐತಂತೆ. ಬನ್ನಿ. ಸ್ಟ್ರೈಟ್ ಹೋದರೆ ಬ್ರಿಡ್ಜ್ ಹತ್ತಾದರೆ ಸಿಟಿ ಒಳಗೆ ಹೋಗುತ್ತೆ. ನಾನು ಇಲ್ಲಿ ಲೆಫ್ಟ್ ಎತ್ಕೊಂಡು ರೈಟ್ ಎತ್ಕೋಬೇಕು. ಡೈರಿ ಸರ್ಕಲ್ ಇದು. ಇದೇ ಮೇನ್ ರೋಡು. ಇವಾಗ ತಾನೇ ಬಂದಿದ್ದೀನಿ ಪಿಕಪ್ ಲೊಕೇಶನ್ ಹತ್ರ. ಟೈಮ್ 4:38 ಆಗೈತೆ. ಒಂದೇ ಒಂದು ಸೀಟ್ ಇದು. ಎಲ್ಲ ಲೋಡ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಒಂದೇ ಒಂದು ಪೀಸ್. ಇಲ್ಲಿಂದ 28 ನಿಮಿಷ ತೋರಿಸ್ತೈತೆ ಡ್ರಾಪ್ ಲೊಕೇಶನ್ನು. 6.5 ಕಿಲೋಮೀಟ್ರ್ ತೋರಿಸ್ತೈತೆ. ಬನ್ನಿ ಹೋಗೋಣ. ಫುಲ್ ಮಳೆ ಮಾಡೋ ಆಗೈತೆ. ಎಲ್ಲ ಜಾಮಾಗಿ ಕುಂದೈತೆ ಸಿಗ್ನಲ್ ರೋಡ್ ಇದೆ. ಇಲ್ಲಿದೆ ಇನ್ನೂ 1 ಕಿಲೋಮೀಟ್ರ್ ಐತೆ. ಇಲ್ಲಿ ಲೆಫ್ಟ್ ಎತ್ಕೋಬೇಕು. ಶಿವಾಜಿನಗರ ಚರ್ಚ್ ಇದು. ಅಲ್ಲಿ ಕಾಣಿಸ್ತಾ ಇದೆ ನೋಡಿ, ಅದೇ ಡ್ರಾಪ್ ಲೊಕೇಶನ್. ಅವ್ರು ನಿಂತಾರೆ ಅಲ್ಲೇ ಅನ್ಲೋಡ್ ಮಾಡಿ ಒಂದೇ ಒಂದು ಸೀಟು ಹೋಗೋದು. ಲೊಕೇಶನ್ ಹತ್ರ ಬಂದಿದ್ದೀನಿ. 5:20 ಆಗೈತೆ. ಇವರೇ ಕಸ್ಟಮರು. ಒಂದು ಸೀಟ್ ನೋಡಿ, ಅದೇ ಅನ್ಲೋಡ್ ಮಾಡಿ 5 ನಿಮಿಷಕ್ಕೆ ತಿರ್ಗಾ ಒಂದು ಡ್ಯೂಟಿ ಬಿದ್ದೈತೆ. ನಾನು ಏರಿಯಾ ಕಡೆ ಬೀಳ್ತೇವೆ ಅನ್ಕೊಂಡಿದ್ದೆ, ಚಿಕ್ಕಬಳ್ಳಾಪುರ ಕಡೆ. ಯಾವುದು ಡ್ಯೂಟಿನೇ ಬೀಳಿಲ್ಲ. ಇಲ್ಲೇ ಲೋಕಲ್ ಬಿದ್ದೈತೆ 420 ರೂಪಾಯಿದು. ಅವರು ಬರೀ ಹಿಂದಿ, ಇಂಗ್ಲೀಷ್, ತಮಿಳು ಬರುತ್ತೆ ಅಂತ ಕೇಳ್ತಾರೆ. ನನಗೆ ಹಿಂದಿ ಸ್ವಲ್ಪ ಬರುತ್ತೆ, ಕನ್ನಡ, ತೆಲುಗು ಅಂದಿದ್ದಕ್ಕೆ ಸರಿ ಆಯಿತು ಬನ್ನಿ ಇಲ್ಲಿ ಲೊಕೇಶನ್ ಕರೆಕ್ಟ್ ಐತೆ ಅಂತಂದು ಹೇಳಿದ್ರು. ಸರಿ ಸರ್ ಆಯ್ತು ಬರ್ತಾಯಿದ್ದೀನಿ. ಏನು ಸರ್ ಐಟಮ್ ಅಂದರೆ ಏನೋ ಕೇಬಲ್ ಐಟಮ್ ಅಂತೆ. ಬನ್ನಿ ಹೋಗೋಣ. ಪಿಕಪ್ ಲೊಕೇಶನ್ ಹತ್ರ ಹೋಗ್ಬಿಟ್ಟು ಬರೋಣ. ಇಲ್ಲಿಂದ 3 ಕಿಲೋಮೀಟ್ರ್ ಐತೆ ಪಿಕಪ್ ಲೊಕೇಶನ್ನು. ಕೊಬ್ಬನ್ ಪಾರ್ಕ್ ರೋಡು. ಡ್ರಾಪ್ ಬಂದುಬಿಟ್ಟು ಶಿವಾಜಿನಗರ. ಇಲ್ಲೇ ಅಲ್ಲಿ ಕಾಣಿಸ್ತಾ ಇದೆ ನೋಡಿ, ಅದೇ ಬ್ಲ್ಯಾಕ್ ಕಲರ್ ಗೇಟು. ಸಿಗ್ನಲ್ ಯೂ ಟರ್ನ್ ಮಾಡ್ಕೊಂಡು ಆ ಕಡೆ ಒಳಗಡೆ ಹೋಗ್ಬೇಕು. ಇದೇ ಬ್ಲ್ಯಾಕ್ ಕಲರ್ ಗೇಟ್. ಇವಾಗ ತಾನೇ ಪಿಕಪ್ ಲೊಕೇಶನ್ ಹತ್ರ ಬಂದಿದ್ದೀನಿ. ಅಲ್ಲಿ ಕಾಣಿಸ್ತಾ ಇದೆ ನೋಡಿ, ಆ ಲೈಟಿಂಗ್ ಅದೆಲ್ಲ ಚಿನ್ನಸ್ವಾಮಿ ಸ್ಟೇಡಿಯಂ ಬ್ಯಾಕ್ ಸೈಡ್ ಇದು. ಹಿಂದೆಗಡೆ ಲೋಡ್ ಮಾಡ್ತಾಯಿದ್ರೆ ಪೀಸು ಇವೆಲ್ಲ ಲೋಡ್ ಆಗ್ತಾಯಿದೆ ಐಟಮ್. ಇವೆಲ್ಲ ಲೋಡ್ ಆಗೈತೆ. ಇಲ್ಲಿಂದ ಡ್ರಾಪ್ ಲೊಕೇಶನ್ 2 ಕಿಲೋಮೀಟ್ರ್ ಐತೆ. ಶಿವಾಜಿನಗರ ಮೆಟ್ರೋ ಸ್ಟೇಷನ್. ಇದೇ ಡ್ರಾಪ್ ಲೊಕೇಶನ್. ಇದೇ ಮೇನ್ ರೋಡು. ಶಿವಾಜಿನಗರ ಬಸ್ ಸ್ಟಾಪ್ ಅದು. ಹಿಂಗೆ ಹೋದರೆ ಶಿವಾಜಿನಗರ ಚರ್ಚ್ ಹತ್ರ ಹೋಗುತ್ತೆ. ಅದು ದೇವಸ್ಥಾನ, ಮಾರಮ್ಮನ ದೇವಸ್ಥಾನ. ಇವಾಗ ತಾನೇ ಡ್ರಾಪ್ ಲೊಕೇಶನ್ ಹತ್ರ ಬಂದಿದ್ದೀನಿ. ಟೈಮ್ ಅವಾಗ 6:40 ಆಯ್ತು. ಹಿಂದೆಗಡೆ ಅನ್ಲೋಡ್ ಮಾಡ್ತಾಯಿದ್ದಾರೆ. ಎಲ್ಲ ಅನ್ಲೋಡ್ ಮಾಡ್ತಾಯಿದ್ದಾರೆ ಐಟಮ್. ಮೇರೆ ಎಲ್ಲ ಅನ್ಲೋಡ್ ಆಗೈತೆ. ಶಿವಾಜಿನಗರ ಇದ್ದೆ ಯಾವುದು ಡ್ಯೂಟಿನೇ ಬೀಳಲಿಲ್ಲ ಕೊನೆಗೆ. ಎಲ್ಲ ಒಂದು ಡ್ಯೂಟಿ ಬಿತ್ತು. ಅದು ಒಂಥರ HWA ಥರ ಬಂತು ಜಿಗಣಿಗೆ. ನಾನೇನು ಎತ್ಕೊಂಬಲಿಲ್ಲ. ತಿರ್ಗಿ ಆಮೇಲೆ ಸರ್ಚ್ ಮಾಡಿದೆ, ಜಿಗಣಿ ತೋರಿಸು. ಸರಿ ಆಯಿತು ಅಂತ. ಇಲ್ಲಿಂದ ಎಲ್ಲ ಬರೀ ಪಿಕಪ್ಪು 4 ಕಿಲೋಮೀಟ್ರ್ 5 ಕಿಲೋಮೀಟ್ರು 20 ನಿಮಿಷ 30 ನಿಮಿಷ ತೋರಿಸ್ತಾಯಿತ್ತು ಪಿಕಪ್ ಲೊಕೇಶನ್ನು. ಚಿಕ್ಕಪೇಟೆ ಪಿಕಪ್ಪು.
ಅದಕ್ಕೆ ಯಾವುದು ಎತ್ಕೊಂಬಿಲ್ಲ, ಇಲ್ಲಿದ್ದ ಯಾವ ಬಿಡಲ್ಲ ಅಂತ ಸೀದಾ ಹೋಗ್ತಾ ಇದ್ದೀನಿ. ನೋಡೋಣ ಅಲ್ಲೆಲ್ಲ ಬಿದ್ದರೆ ಮಾಡೋದು. ಟೈಮ್ ಅವೇ 7:30 ಆಗೈತೆ. ಇಲ್ಲಿಂದ 22 ಕಿಲೋಮೀಟ್ರ್ ಮನೆ ಖಾಲಿ ಐತೆ. ಮನೆ ಖಾಲಿ ಹೋಗ್ತಾ